ಇವತ್ತು ನಮ್ಮ ದೇಶದಲ್ಲಿ ಒಂದು ಮನೆ ತಗೊಳ್ಳೋದು ಅಥವಾ ಮನೆ ಮಾರೋದು ಅಂತ ಹೇಳೋದು ತುಂಬ ಇಮೋಷ್ನಲ್ ಡಿಸಿಷನ್. ನಿಮ್ಮ ಒಂದು ದುಡ್ಡು ನಿಮಗೋಸ್ಕರ ದುಡಿತಾ ಇರಬೇಕು, ಅದು ಸ್ಟ್ಯಾಗ್ನೇಟ್ ಆಗಬಾರ್ದು. ನಿಂತ ನೀರು ಏನಿದೆ ಅದು ಕೊಳ್ತೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆಯೇ ಸ್ಟ್ಯಾಗ್ನೇಟ್ ಆಗಬಾರ್ದು. ಸೊ ನಾವು ಇವತ್ತು ಹೇಳ್ತಾ ಇರೋದು ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಲಿಕ್ವಿಡ್ ಫಂಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಆಪ್ಷನಲ್ಲಿ ನಿಮಗೆ FDಯಲ್ಲಿ 1 ವರ್ಷಕ್ಕೆ ಎಷ್ಟು ಸಿಗುತ್ತೆ ಅಷ್ಟೇ ಪ್ರತಿಶತ ನಿಮಗೆ ಈವನ್ 10 ದಿನ ಇಟ್ಟರೂ ಸಿಗುತ್ತೆ. ವೀಕ್ಷಕರೇ ನಮಸ್ಕಾರ. ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜನಿಕಾಂತ್. ಇವತ್ತು ಈ ಕಾರ್ಯಕ್ರಮದ ಮೂಲಕ ರಿಯಲ್ ಎಸ್ಟೇಟ್ ಮತ್ತು ಲಿಕ್ವಿಡ್ ಫಂಡ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಲೆಡ್ಜ್ ವೆಲ್ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ವಿನೋದ್ ತಂತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ಈಗಾಗಲೇ ನಾವು ಈ ಸಬ್ಜೆಕ್ಟ್ನ ಹೇಳಿದ್ದೀವಿ, ರಿಯಲ್ ಎಸ್ಟೇಟ್ ಮತ್ತು ಲಿಕ್ವಿಡ್ ಫಂಡ್. ದೊಡ್ಡದಾಗಿ ಬೆಳೀತಾ ಇರುವಂಥ ಜನಸಂಖ್ಯೆ ಜೊತೆಗೆ ನಗರದಲ್ಲಿನ ಅಂದರೆ ನಗರ ಪ್ರದೇಶದಲ್ಲಿ ಅದರ ಆಸ್ತಿಯ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಸಿಕಲಿ ಮಧ್ಯಮ ವರ್ಗದ ಕೆಲವರು ಜನರ ಹತ್ರ ಅವರ ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ನ ಕಾರಣದಿಂದಾಗಿನೂ ತಮ್ಮ ಆಸ್ತಿನ ಮಾರಿ ಒಂದಷ್ಟು ಲಂಸಮ್ ಅಮೌಂಟು ಅವ್ರ ಕೈಲಿರುತ್ತೆ. ಆ ದುಡ್ಡನ್ನ ಯಾವ ರೀತಿ ಬಳಸಬೇಕು ಮತ್ತು ಅವ್ರು ನೆಕ್ಸ್ಟ್ ಅದನ್ನು ಬೇರೆ ಮನೆ ಕೊಂಡ್ಕೊಳ್ಳೋದಕ್ಕೋ ಅಥವಾ ಬಿಸ್ನೆಸ್ ಮಾಡೋದಕ್ಕೋ ಬಳಸೋದಕ್ಕೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಈ ಸದ್ಯಕ್ಕೆ ಆ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀರಾ ಸರ್? ಸೊ ಫಸ್ಟ್ ಆಫ್ ಆಲ್ ನನಗೆ ನಿಮ್ಮ ಸ್ಟುಡಿಯೋ ಕರ್ಕೊಂಡು ಬಂದಾಗೆ ಧನ್ಯವಾದ. ಓಕೆ. ಸೊ ರಜನಿಕಾಂತ್, ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ನಮ್ಮ ದೇಶದಲ್ಲಿ ಒಂದು ಮನೆ ತಗೊಳ್ಳೋದು ಅಥವಾ ಮನೆ ಮಾರೋದು ಅಂತ ಹೇಳೋದು ತುಂಬ ಇಮೋಷ್ನಲ್ ಡಿಸಿಷನ್. ಸೊ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಮನೆಯವರು, ಮನೆತನದವರು ಇರ್ಬೋದು, ಅವರಿಗೊಂದು ಅವರ ಮನೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಅದು ಅವರಿಗೆ. ಓಕೆ. ಸೊ ಇದನ್ನು ಮಾರೋದು ಅಥವಾ ಇನ್ನು ಹೊಸ ಮನೆ ತಗೊಳ್ಳೋದು ಅಂತೇಳೋದು ಒಂದು ತುಂಬ ಖುಷಿ ವಿಷಯ. ಸೊ ಅವ್ರು ತುಂಬ ಹುಡುಕ್ತಾರೆ, ನಮಗೆ ಇದೇ ಟೈಪ್ ಮನೆ ಬೇಕು, ಇದೇ ಸೈಜ್ ಬೇಕು. ಬಟ್ ಬಜೆಟ್ ಒಂದು ಕನ್ಸ್ಟ್ರೆಂಟ್ ಆಗಿರುತ್ತೆ. ಆ ಬಜೆಟ್ಗೋಸ್ಕರ ಅವರೊಂದು ಫೈನಲಿ ಒಂದು ಡಿಸೈಡ್ ಮಾಡಿ ತೊಗೊಳ್ತಾರೆ. ಸೊ ಜನರಲಿ ಏನಾಗುತ್ತೆ, ಒಂದು ಮನೆ ಮಾರಿದವರು 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ನಾವು ತಗೊಂಡ್ರೆ 70% ಜನ ಮನೆ ಮಾರಿದರೆ ಅವರ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಮನೆ ತಗೊಳ್ಳೋದೇ ಆಗಿರುತ್ತೆ. ಓಕೆ. ಸೊ ಬಿಸ್ನೆಸ್ಸಿಗೆ ಹೋಗೋದು ಅಥವಾ ಬೇರೆ ಏನು ಮಾಡೋದು ತುಂಬ ಕಡಿಮೆ. ಯಾಕಂದರೆ ಒಂದು ಇಮೋಷ್ನಲ್ ಇದು ಮಾರೋದೇ ಅವ್ರು ಇನ್ನೊಂದು ತಗೊಳ್ಳಿಕ್ಕೆ. ಹಾಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಲೈಫಲ್ಲಿ, ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿದೆ ಆದರೆ ಮಾತ್ರ ಮಾರಿ ಅವರು ಅದು ಸಾಲ ತೀರಿಸೋ ಒಂದು ಪರಿಸ್ಥಿತಿಗೆ ಬರ್ತಾರೆ. ಅದೇ ಒಂದು ದೊಡ್ಡ ಆಸ್ತಿ ಅಂತ ಅವರು ಭಾವಿಸ್ತಾರೆ. ಹೌದು, ಅದು ಒಂದು ದೊಡ್ಡ ಆಸ್ತಿ, ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್, ಅವರಿಗೊಂದು ಸ್ಟೆಬಿಲಿಟಿ ಸಿಗುತ್ತೆ. ಒಂದು ಮನೆ ಇದೆ ಅಂತ ಹೇಳಿದ್ರೆ ಒಂದು ಸ್ಟೇಬಲ್ ಆಗಿದ್ದಾರೆ, ಒಂದು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಒಂದು ಡೆಫಿನಿಷನ್ ಭಾರತದಲ್ಲಿ. ಸೊ ಒಂದು ಮನೆ ಮಾರ್ತಾರೆ, ಆದರೆ ಇನ್ನೊಂದು ಮನೆ ಹುಡುಕ್ತಾ ಇದ್ದಾರೆ ಅಂತ ಅರ್ಥ. ಬೇಸಿಕ್ಲಿ 70% ಆಫ್ ದ ಟೈಮ್ ಇನ್ನೊಂದು ಮನೆ ಹುಡುಕ್ತಾ ಇರ್ತಾರೆ. ಸೊ ಆದರೆ ಈ ಎರಡು ಟ್ರಾನ್ಸಾಕ್ಷನ್, ಒಂದು ಮನೆ ಮಾರಿರೋ ಟ್ರಾನ್ಸಾಕ್ಷನ್, ಇನ್ನೊಂದು ಮನೆ ಬೈ ಮಾಡಲಿಕ್ಕೆ ಐಡಿಯಾ ಮಾಡ್ತಾ ಇರೋದು, ಸೈಟ್ ತೊಗೊಳ್ಳೋದಾ, ಇನ್ನೊಂದು ಮನೆ ಕಟ್ಟೋದಾ, ಇದೊಂದು 2 ಟ್ರಾನ್ಸಾಕ್ಷನ್ಗಳ ಮಧ್ಯೆ ಜನರಲಿ ಒಂದು 3 ರಿಂದ 6 ತಿಂಗಳ ಟೈಮ್ ಇರುತ್ತೆ. ಇನ್ನೂ ಹೆಚ್ಚಿರ್ಬೋದು, ಬಟ್ 3 ತಿಂಗಳು ಮಾತ್ರ ಇದೆ, 6 ತಿಂಗಳು ಮಾತ್ರ ಇದೆ ಟೈಮ್ ಅಂತ ಹೇಳಿದ್ರೆ ಇದು ಏನು ಮಾಡಬೇಕು ಅಂತ ಹೇಳೋದು ಒಂದು ಪ್ರಶ್ನೆ ನಿಮ್ಮದು. ಸೊ ಜನರಲಿ ಏನು ಮಾಡ್ತಾರೆ ನೋಡೋಣ, ಅದಾದಮೇಲೆ ನಮ್ಮ ಒಂದು ಆಪ್ಷನ್ ಏನಿದೆ ಅದನ್ನು ಹೇಳ್ಬೋದು. ಸೊ ಜನರಲಿ ಏನು ಮಾಡ್ತಾರೆ, ಅದನ್ನು ಐದರ್ ಅವರು ಸೇವಿಂಗ್ಸ್ ಬ್ಯಾಂಕಲ್ಲೇ ಇಟ್ಕೊಂಡಿರ್ತಾರೆ. ಓಕೆ. ಸೊ 100ರಲ್ಲಿ 70 ರೂಪಾಯಿ ಏನಿದೆ ಅದು 30 ರೂಪಾಯಿ ಏನಾಗುತ್ತೆ ನಿಮ್ಗೆ ಗೊತ್ತಿದೆ. ಸೊ 70 ರೂಪಾಯಿ ಏನಿದೆ ಅದು ಅಕೌಂಟಿಗೆ ಬಂದಿದೆ ಅಂತ ನೆನೆಸ್ಕೊಳ್ಳೋಣ. ಸೊ ಈ 70 ರೂಪಾಯಿಯನ್ನು ಅವ್ರು ಜನರಲಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಡ್ತಾರೆ. ಸೇವಿಂಗ್ಸ್ ಬ್ಯಾಂಕಲ್ಲಿ ಅವರಿಗೊಂದು 3 ರಿಂದ 4% ಸಿಗುತ್ತೆ. ಸೆಕೆಂಡ್ ಆಪ್ಷನ್ ಏನು, ಅವರು ಹೋಗಿ ಒಂದು FD ಮಾಡಿಬಿಡ್ತಾರೆ. ಓಕೆ, ಫಿಕ್ಸೆಡ್ ಡೆಪಾಸಿಟ್ ಮಾಡಿಬಿಡ್ತಾರೆ. ಬಟ್ ಇದರಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವರಿಗೆ ಯಾರು FD ಮಾಡಿದ್ದಾರೆ, ಸೇಲ್ ಮಾಡಿ ಅದು ಬಂದು ದುಡ್ಡನ್ನು FD ಮಾಡಿದ್ದಾರೆ, ಅದು ಎಷ್ಟನೇ ದಿನಕ್ಕೆ ಬೇಕು ಅಂತ ಹೇಳಿ ಇವರಿಗೂ ಗೊತ್ತಿರೋದಿಲ್ಲ. ಅನ್ಸರ್ಟನ್ ಅದು. ಓಕೆ. ಸೊ ನಾನು ಹೋಗಿ ಒಂದು 6 ತಿಂಗಳದ FDನೋ 1 ವರ್ಷದ FD ಮಾಡಿದ್ರೆ ಆ ದುಡ್ಡು ನನಗೆ 3 ತಿಂಗಳಲ್ಲಿ ಬೇಕಾಗ್ಬೋದು. ಯಾಕೆಂದರೆ ನಾನು ಇನ್ನೊಂದು ಪ್ರಾಪರ್ಟಿ ಹುಡುಕ್ತಾ ಇದ್ದೀನಿ. ಸೊ ಜನರಲಿ ಏನು ಮಾಡ್ತಾರೆ, ಹೋಗಿ FD ಮಾಡ್ತಾರೆ ಮತ್ತು ಸೇವಿಂಗ್ಸ್ ಬ್ಯಾಂಕಲ್ಲಿ ಮಾಡ್ತಾರೆ. ಸೊ ನಾವು ಇವತ್ತು ಹೇಳ್ತಾ ಇರೋದು ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಲಿಕ್ವಿಡ್ ಫಂಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಆಪ್ಷನಲ್ಲಿ ನಿಮಗೆ FDಯಲ್ಲಿ 1 ವರ್ಷಕ್ಕೆ ಎಷ್ಟು ಸಿಗುತ್ತೆ ಅಷ್ಟೇ ಪ್ರತಿಶತ ನಿಮಗೆ ಈವನ್ 10 ದಿನ ಇಟ್ಟರೂ ಸಿಗುತ್ತೆ ಸುಮಾರು. ಓಕೆ. ಸೊ ಮತ್ತು ಈ ಒಂದು ಲಿಕ್ವಿಡ್ ಫಂಡ್ ಏನಿದೆ ಇದು ಸ್ಟಾಕ್ ಮಾರ್ಕೆಟಿಗೆ ಹೋಗೋದಿಲ್ಲ, ಇದು ಬಾಂಡ್ಸಿಗೆ ಹೋಗುತ್ತೆ ಅಥವಾ ಕೆಲವು ಗೌರ್ಮೆಂಟ್ ಬಾಂಡ್ಸ್ ಇರುತ್ತೆ, ಟ್ರೆಜರಿ ಬಿಲ್ಸು ಅದೆಲ್ಲ. ಸೊ ಅಂಥ ಒಂದು ಇನ್ಸ್ಟ್ರೂಮೆಂಟ್ಸಿಗೆ ಹೋಗುತ್ತೆ ಅದು.
ನಾವು ಇವತ್ತು ಮಾತಾಡ್ತಾ ಇರೋದು ಲಿಕ್ವಿಡ್ ಫಂಡ್ ಅಂಥೇಳಿ. ನಾವು ಜನರಲಿ ನಮ್ಮ ಇನ್ವೆಸ್ಟರ್ಸ್ನ ಬಂದರೆ ನಾವು ಲಿಕ್ವಿಡ್ ಫಂಡಲ್ಲಿ ಹಾಕಿ ಇಡಿ ಅಥವಾ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ, ಅದರಲ್ಲಿ ಅಂಥ ಪ್ರಾಡಕ್ಟ್ಸ್ಗಳಲ್ಲಿ ಹಾಕಿ ಇಡಿ ಅಂತ ಹೇಳ್ತೀವಿ. ಓಕೆ ಸರ್. ಹಾಗಾದರೆ ಸರ್ ಈ ಬೇಸಿಕಲಿ ಲಿಕ್ವಿಡ್ ಅಂತ ಮಾತಾಡ್ತಾ ಇದ್ದೀವಿ. ಈ ಲಿಕ್ವಿಡ್ ಫಂಡ್ ಅಥವಾ ಮನಿ ಮಾರ್ಕೆಟ್ ಫಂಡ್ ಅಂತ ಏನು ಕರಿತೀವಿ, ಹಂಗಂದ್ರೆ ಏನು ಸರ್? ಲಿಕ್ವಿಡ್ ಫಂಡ್ ಅಂತ ಹೇಳಿದ್ರೆ ಹೆಸರು ಏನು ಹೇಳ್ತಾ ಇದ್ದಾರೆ, ಲಿಕ್ವಿಡ್ ಅಂತ ಹೇಳಿದ್ರೆ ಹೈ ಲಿಕ್ವಿಡಿಟಿ ಇರೋದು. ಲಿಕ್ವಿಡಿಟಿ ಅಂತ ಹೇಳಿದ್ರೆ ನನಗೆ ನಾಳೆ ದುಡ್ಡು ಬೇಕು ಅಂತ ಹೇಳಿದ್ರೆ ಇವತ್ತು ನಾನು ವಿಡ್ರಾವಲ್ ಕೊಟ್ಟರೆ ನಾಳೆ ನನಗೆ ದುಡ್ಡು ಬರುತ್ತೆ, ಈಸಿಯಾಗಿ ನಮ್ಮ ಕೈ ಸೇರುತ್ತೆ. ಈಸಿಯಾಗಿ ಕೈ ಸೇರುತ್ತೆ ಒಂದು. ಸೆಕೆಂಡು, ಈ ದುಡ್ಡನ್ನು ಎಲ್ಲಿ ಹಾಕ್ತಾರೆ ಅದೆಲ್ಲ ಶಾರ್ಟ್ ಟರ್ಮ್, ಅಲ್ಟ್ರಾ ಶಾರ್ಟ್ ಟರ್ಮ್ ಬಾಂಡ್ಸ್ಗಳಲ್ಲಿ ಹಾಕ್ತಾರೆ. ಅಂತ ಹೇಳಿದ್ರೆ 91 ದಿನಕ್ಕಿಂತ ಮುಂಚೆ ಮೆಚ್ಯೂರ್ ಆಗುವ ಒಂದು ಬಾಂಡ್ಸ್ಗಳಲ್ಲಿ ಈ ದುಡ್ಡನ್ನು ಅವ್ರು ಹಾಕ್ತಾರೆ. ಸೊ ಇದರ ಉದ್ದೇಶನೇ ಲಿಕ್ವಿಡಿಟಿ ಕ್ರಿಯೇಟ್ ಮಾಡೋದು. ನನಗೂ ಗೊತ್ತಿಲ್ಲ ನಾಳೆನೇ ದುಡ್ಡು ಬೇಕಾಗಿರ್ಬೋದು. ಸೊ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಬಾಂಡ್ಸ್ಗಳಲ್ಲಿ ಈ ದುಡ್ಡನ್ನು ನಿವೇಶ ಮಾಡ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಪ್ರಾಡಕ್ಟ್ ಡಿಸೈನ್ ಆಗಿರೋದೇ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ. ಅಂದರೆ ನನಗೆ ರಿಸ್ಕ್ ತಗೊಳ್ಳಿಕ್ಕೆ ಮನಸ್ಸಿಲ್ಲ. ಓಕೆ, ಸೊ ನನಗೆ ಇದರಲ್ಲಿ ಎಕ್ಸ್ಟ್ರಾಡಿನರಿ ರಿಟರ್ನ್ಸು ಬೇಡ. ಐ ಆಮ್ ಜಸ್ಟ್ ಪಾರ್ಕಿಂಗ್ ದ ಮನಿ. ಓಕೆ, ಪಾರ್ಕ್ ಮಾಡ್ತಾ ಇದ್ದೀನಿ, ನಾನು ಗ್ರೋತ್ ನೋಡ್ತಾ ಇಲ್ಲ, ಪಾರ್ಕ್ ಮಾಡ್ತಾ ಇದ್ದೀನಿ. ಪಾರ್ಕ್ ಮಾಡಿದ್ದಕ್ಕೆ ನನಗೊಂದಿಷ್ಟು ರಿಟರ್ನ್ಸ್ ಬರಬೇಕು ಅಷ್ಟೇ. ಸೊ ನಾನು ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಸೊ ಇದರ ಉದ್ದೇಶ, ಈ ಲಿಕ್ವಿಡ್ ಫಂಡಿದ್ದು ಉದ್ದೇಶ ಅಷ್ಟೇ. ಸೊ ಇದನ್ನು ಲೋ ಕಾಸ್ಟ್, ಲೋ ರಿಸ್ಕ್ ಪ್ರಾಡಕ್ಟ್ ಮತ್ತು ಫ್ಲೆಕ್ಸಿಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಾನು ಟೆನ್ಯೂರ್ ನನಗೆ 3 ತಿಂಗಳು ಇಡಬೇಕು, 6 ತಿಂಗಳು ಇಡಬೇಕು ಅಂತ ನಾನು ಹೇಳಬೇಕಂತಿಲ್ಲ, ಮುಂಚಿತವಾಗಿ ಹೇಳೋದು ಅಗತ್ಯ ಇಲ್ಲ. ನಾನು ಇವತ್ತು ಹಾಕಿ ನನ್ನ ಮನಸ್ಸಲ್ಲಿ 3 ತಿಂಗಳಂತ ಇರ್ಬೋದು, ಬಟ್ 3 ದಿನದಲ್ಲಿ ತೆಗೆಯೋ ಪರಿಸ್ಥಿತಿ ಬರ್ಬೋದು ನನಗೆ. ಹೌದು. ಸೊ ಅಂಥದ್ದಕ್ಕೆ ಇದು ವರ್ಕೌಟ್ ಆಗುತ್ತೆ. ಹಾಗಾದರೆ ಸರ್, ಸಾಮಾನ್ಯವಾಗಿ ಜನ ಯೋಚನೆ ಮಾಡೋದು, ನೀವು ಹೇಳ್ದಂಗೆ ಸೇವಿಂಗ್ಸ್ ಅಕೌಂಟಲ್ಲೇ ಇಡ್ಬೋದು ಅಥವಾ ಎಫ್ ಡಿನೇ ಮಾಡ್ಬೋದು, ಲಿಕ್ವಿಡ್ ಫಂಡಲ್ಲೇ ಯಾಕೆ ಇಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು. ಸೊ ನಾನು ಈಗಾಗಲೇ ಹೇಳಿದಾಗೆ ಲಿಕ್ವಿಡ್ ಫಂಡಲ್ಲಿ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ಕಾಣ್ಬೋದು ಸರ್, ಎಫ್ ಡಿಯಲ್ಲಿ 6.5-7% ಸಿಗುತ್ತೆ, 7.5 ಸಹ ಸಿಗುತ್ತೆ ಕೆಲವು ಸಲ. ಎಫ್ ಡಿಯಲ್ಲಿ 7.5 ಇಡ್ಬೋದಲ್ಲ ಅಂಥೇಳಿ, 7.5%ಗೆ. ಬಟ್ 7.5% ಸಿಗೋದು ನಿಮಗೆ 1 ಇಯರ್ ಎಫ್ ಡಿಯಲ್ಲಿ. ಓಕೆ, ನಾನು ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ನೋಡ್ತಾ ಇದ್ದೆ. ನ್ಯಾಷನಲೈಸ್ ಬ್ಯಾಂಕಲ್ಲಿ ನಾನು ಹೋಗಿ ವೆಬ್ಸೈಟಲ್ಲಿ ನೋಡಿದ್ರೆ ಅವ್ರು ಹೇಳ್ತಾರೆ 7 days to 45 days ಇರೋ ಎಫ್ ಡಿ ಏನಿದೆ ಅದು 3.5% ಕೊಡುತ್ತೆ. 46 days to 179 days ಇರೋದೇನಿದೆ ಅದು 5.5% ಕೊಡುತ್ತೆ. ಸೊ 179 or 180 days ಅಂತ ಹೇಳಿದ್ರೆ 6 ತಿಂಗಳಾಯಿತು. ಸೊ ನನಗೆ ಸಿಗೋದು 5.5%. ಈಗ ನನಗೆ 6 ತಿಂಗಳಿಗೆ ಇಡ್ತೀನಿ ಅಂತ ನನಗೆ ಕನ್ಫರ್ಮ್ ಆಗಿದೆಯಾ ಆದರೆ 5.5%ಗೆ ನಾನು ಇಡ್ಬೋದು. ಬಟ್ ಈ ಕೇಸ್ ಏನು, ಈ ಕೇಸ್ ನನಗೆ ಗೊತ್ತಿಲ್ಲ. ಓಕೆ, ನಾನು 3 ದಿನದಲ್ಲಿ ತೆಗಿಬೋದು, 15 ದಿನದಲ್ಲಿ ತೆಗಿಬೋದು, 21ನೇ ದಿನದಲ್ಲಿ ತೆಗಿಬೋದು. ಸೊ ಹೀಗಿರಬೇಕಾದ್ರೆ ನಾನು 6 ತಿಂಗಳದ್ದು ಎಫ್ ಡಿ ಮಾಡಿದ್ದೀನಾದರೆ ನಾನು ಹೋಗಿ 3 ತಿಂಗಳಲ್ಲಿ ತೆಗೆದ್ರೆ ನನಗೆ ಅವರು 5.5 ಕೊಡೋ ಬದಲಿಗೆ 3.5 ಕೊಡ್ತಾರೆ, ಅದಕ್ಕಿಂತ ಕಡಿಮೆನೂ ಕೊಡ್ಬೋದು. ಸೊ ಈ ಫ್ಲೆಕ್ಸಿಬಿಲಿಟಿ ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಇಲ್ಲ. ಓಕೆ ಓಕೆ, ಒಂದು. ಇನ್ನೊಂದಾಗಿ ಲೈಟರ್ ನೋಟಾಗಿ ಹೇಳೋದಾದರೆ, ಇವತ್ತಿನ ದಿನಗಳಲ್ಲಿ ಎಸ್ ಬಿ ಅಕೌಂಟ್ ನೀವು ಹೇಳಿದ್ರೆ ಎಸ್ ಬಿ ಅಕೌಂಟಲ್ಲಿ 4% ಸಿಗುತ್ತೆ. ಆದರೆ ಸೊ ಒಂದು ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ನಿಮಗೆ. 185 ಡೇಸಿಗೆ ಇಡಬೇಕು, 180 ಡೇಸಿಗೆ ಇಡಬೇಕು ಅಂಥೇಳಿ ನೀವು ಇಟ್ಟರೆ ನಿಮಗೆ 3 ತಿಂಗಳಲ್ಲಿ ದುಡ್ಡು ಬೇಕಾದ್ರೆ ಆ ಎಫ್ ಡಿಯನ್ನು ಬ್ರೇಕ್ ಮಾಡಬೇಕಾಗತ್ತೆ. ಆದರೆ ಲಿಕ್ವಿಡ್ ಫಂಡಲ್ಲಿ ಹಾಗಲ್ಲ. ನಿಮಗೆ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇರೋದು ಒಂದು 6ರಿಂದ 6.5% ನೀವು ಒಂದು ದಿನಕ್ಕೂ ಇಡಿ, ಒಂದು 15 ದಿನಕ್ಕೆ ಇಡಿ, 21 ದಿನಕ್ಕೆ ಇಡಿ, ಪ್ರತಿ ದಿನವೂ ಅದು ಆ್ಯನುವಲೈಸ್ಡ್ ಬೇಸಿಸಲ್ಲಿ ನಿಮಗೆ ಒಂದು 6-6.5% ಕೊಡುತ್ತೆ. ಆದರೆ ಲಿಕ್ವಿಡ್ ಫಂಡಲ್ಲಿ ನಿಮಗೆ ಗ್ಯಾರಂಟಿಡ್ ರಿಟರ್ನ್ ಅಂತ ಇಷ್ಟಂತ ಬರೆದು ಕೊಡೋದಿಲ್ಲ ಅವರು. ಸೊ ದ ಎವರೇಜ್ ರೇಂಜ್ ಹೇಳಿದ್ದು ನಾನು ಒಂದು ಸುಮಾರು 6ರಿಂದ 6.5% ಸಿಕ್ಕಿದ್ದು ಇದೆ, 7% ಸಿಕ್ಕಿದ್ದು ಇದೆ. ಓಕೆ, ಸೊ ಫಿಕ್ಸ್ಡ್ ರೇಟ್ ಅಂತ ಬರೆದು ಕೊಡೋದಿಲ್ಲ. ಇಟ್ ಈಸ್ ಅ ಫ್ಲೆಕ್ಸಿಬಲ್ ಆಪ್ಷನ್ ನಿಮಗೆ. ಆದರೆ ರಿಟರ್ನ್ಸೂ ಹಾಗೆ ವೇರಿ ಆಗ್ತಾ ಇರುತ್ತೆ. ಬಟ್ ಜನರಲಿ 6ರಿಂದ 6.5% ಸಿಕ್ಕಿದೆ. ಒಮ್ಮೊಮ್ಮೆ ಹಿಂಗೆ ಆರ್ಥಿಕ ತಜ್ಞರು ಮಾತಾಡುವಾಗ ಈ ಎಫ್ ಡಿ ಇವತ್ತಿನ ಮಟ್ಟದ ಎಫ್ ಡಿ ಏನಿದೆ ಅದು ಇನ್ಫ್ಲೇಷನ್ ರೇಟನ್ನು ಬೀಟ್ ಮಾಡೋದಿಲ್ಲ ಕೆಲವೊಂದು ಸಾರಿ ಅಂತ. ಹೌದು, ಇನ್ಫ್ಲೇಷನ್ ಇದು ವಿಷಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಾದ್ರೆ ಇನ್ಫ್ಲೇಷನ್ ಇದು ವಿಷಯ ಬರುತ್ತೆ. ಓಕೆ, ಆದರೆ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಇದನ್ನು ನಾವು ಮಾಡ್ತಾ ಇರೋದು ಪಾರ್ಕಿಂಗೋಸ್ಕರ. ನಾವು ಜಸ್ಟ್ ದುಡ್ಡನ್ನು ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ, ನಾನು ಅಲ್ಲಿಂದ ತೆಗಿತಾ ಇರ್ತೀನಿ. ಸೊ ಅದು ಉದ್ದೇಶ ಆಗಿರೋದ್ರಿಂದ ಈ ಒಂದು ಸಿಸ್ಟಮ್ ಏನಿದೆ ಬೆಟರ್ ಅಂತ ಕಾಣುತ್ತೆ. ಇದರಲ್ಲಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅವರು ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಕ್ಯಾಟಗರಿನೇ ಇದೆ. ಫಾರ್ ಎಕ್ಸಾಂಪಲ್ ನಾನೀಗ ಮಾತಾಡ್ತಾ ಇರೋದು ಲಿಕ್ವಿಡ್ ಫಂಡ್ ಮಾತ್ರ. ಆದರೆ ಇದರಲ್ಲಿ ನಿಮಗೆ ಲೋ ಡ್ಯೂರೇಷನ್
ಮತ್ತು ಮನಿ ಮಾರ್ಕೆಟ್ ಫಂಡ್ಸು, ಮತ್ತು ಅಲ್ಟ್ರಾ ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ಇದೆ. ಶಾರ್ಟ್ ಟರ್ಮ್ ಫಂಡ್ಸ್ ಎಲ್ಲ ಏನು ಅಂತ ಹೇಳಿದ್ರೆ, ನಿಮಗೆ ಸಪೋಸೇ ಸುಮಾರು ಒಂದು 6 ತಿಂಗಳಿಂದ 1 ವರ್ಷಕ್ಕೆ ನೀವು ಇಡ್ತೀರಾದರೆ ಶಾರ್ಟ್ ಟರ್ಮ್ ಫಂಡ್ ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಿರ್ಬೋದು, ತುಂಬ ಒಂದು ಡಿಸ್ಕಷನ್ ನಡೀತಾ ಇದೆ RBI ಲೆವೆಲಲ್ಲಿ, ಏನು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಆಗೋ ಚಾನ್ಸಸ್ ಇದೆ ಅಂಥೇಳಿ. ಮುಂದಿನ 6 ತಿಂಗಳು 1 ವರ್ಷ ಟೈಮಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಆಗೋ ಚಾನ್ಸಸ್ ಇದೆ ಅಂಥೇಳಿ. ಈ ಶಾರ್ಟ್ ಟರ್ಮ್ ಫಂಡ್ಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ರೇಟು ಕೆಳಮುಖಕ್ಕೆ ಬರುವಾಗ ಈ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ಏನಿದೆ ಅದು ನಿಮಗೆ NAV ಏನಿದೆ ಅದರದ್ದು ಪಾಸಿಟಿವ್ ಆಗಿ ರೈಸ್ ಆಗುತ್ತೆ. ಓಕೆ. ಸೊ ಅದು ಅಪೋಸಿಟ್ ಡೈರೆಕ್ಷನಲ್ಲಿ ವರ್ಕ್ ಆಗುತ್ತೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ರೇಟ್ಸ್ ಏನಾದರೂ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಈ ಬಾಂಡ್ ಫಂಡ್ಸ್ಗಳು ಪಾಸಿಟಿವ್ ಮೂಮೆಂಟ್ ಆಗುತ್ತೆ. ಸೊ ಲಿಕ್ವಿಡ್ ಫಂಡಲ್ಲಿ ನಿಮ್ಗೊಂದು ಅಷ್ಟೊಂದು ಪಾಸಿಟಿವ್ ಕಾಣದೇ ಇದ್ರೂ, ಬಟ್ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ 1 ಇಯರ್ದು 2 ಇಯರ್ದು ಬಾಂಡ್ಸ್ ಏನಿದೆ ಅಂಥ ಬಾಂಡ್ಸ್ಗಳಲ್ಲಿ ನಿಮಗೆ ಪಾಸಿಟಿವ್ ರಿಟರ್ನ್ ಕಾಣುತ್ತೆ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ಇನ್ಫ್ಲೇಷನ್ ಬೀಟ್ ಆಗೋ ಪ್ರಾಡಕ್ಟ್ಸ್ಗಳಲ್ಲ. ಇದು ಜಸ್ಟ್ ಒಂದು ಪಾರ್ಕ್ ಮಾಡಲಿಕ್ಕೆ 15 ದಿನ 20 ದಿನ 3 ತಿಂಗಳು ಕೈಂಡ್ ಆಫ್ ಪಾರ್ಕ್ ಮಾಡಲಿಕ್ಕೆ ಈ ಒಂದು ಲಿಕ್ವಿಡ್ ಫಂಡ್ ಅಥವಾ ಮನಿ ಮಾರ್ಕೆಟ್ ಪ್ರಾಡಕ್ಟ್ಸ್ಗಳೇನಿದ್ದಾವೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಈಗ FD ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿ ಅದು 6 ತಿಂಗಳಿಗೋ ಅಥವಾ 1 ವರ್ಷಕ್ಕೋ ಲಾಕ್ ಮಾಡಿ ಇಡೋದಕ್ಕಿಂತ ಈಗ ನಾಳೆನೇ ನಾವು ಒಂದು ಮನೆ ನೋಡ್ಬಿಡ್ತೀವಿ, ನಮ್ಗೆ ನಾಳೆನೇ ದುಡ್ಡು ಬೇಕಿರುತ್ತೆ ಅಂತ ಇದ್ದರೆ ಅದಕ್ಕೆ ಈ ಲಿಕ್ವಿಡ್ ಫಂಡ್ ಭಾಳ ಉಪಯೋಗ ಅಂತ ಇದರಿಂದ ಗೊತ್ತಾಗುತ್ತೆ. ಹೌದು. ಓಕೆ ಸರ್, ಇದನ್ನು ನಾವು ಈ ಲಿಕ್ವಿಡ್ ಫಂಡ್ನಲ್ಲಿ ಬೇಸಿಕಲಿ ನಾವು SIP ಮೂಲಕ ಇದನ್ನು ಇನ್ವೆಸ್ಟ್ ಮಾಡ್ಬೋದಾ, ಹೇಗೆ ಸರ್? ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರಿ. SIP ಮೂಲಕ ಯಾವುದೇ ಒಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಲಿಕ್ವಿಡ್ ಫಂಡಲ್ಲೂ ನೀವು SIP ಮಾಡ್ಬೋದು. ಆದರೆ ಪ್ರಶ್ನೆ ಬರುತ್ತೆ, ಸರ್ ಲಿಕ್ವಿಡ್ ಫಂಡಲ್ಲಿ SIP ಯಾಕೆ ಮಾಡಬೇಕು ನಾನು ಅಂಥೇಳಿ. ಸೊ ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕೆಲವರು ಎಮರ್ಜೆನ್ಸಿ ಫಂಡ್ ನಾನು ಒಟ್ಟು ಮಾಡಬೇಕು ಅಂತ ಇರ್ತದೆ. ಓಕೆ, ಕೆಲವರಿಗೆ ಒಂದು 50,000 ರೂಪಾಯಿ ಸಂಬಳ ಇದ್ದರೆ 50,000 ರೂಪಾಯಿ ಖರ್ಚು ಮಾಡ್ತಾರೆ ಅವರು. ಅವ್ರ ಹತ್ರ ನಾಳೆ ಏನಾದರೂ ಒಂದು ಎಮರ್ಜೆನ್ಸಿ ಆದರೆ ಅವ್ರ ಹತ್ರ ಏನೂ ದುಡ್ಡಿರೋದಿಲ್ಲ. ಸೊ ಈ ಎಮರ್ಜೆನ್ಸಿ ಫಂಡ್ ಅನ್ನು ಒಟ್ಟು ಮಾಡಲಿಕ್ಕೆ ನಾವು ಕೆಲವು ಸಲ ಲಿಕ್ವಿಡ್ ಫಂಡಲ್ಲಿ ನೀವು SIP ಮಾಡಿ ಅಂತ ಹೇಳ್ತೀವಿ. ಒಂದು ಸೆಕೆಂಡ್, ನಿಮಗೆ ಒಂದು ಆ್ಯನ್ಯುವಲ್ ಕನ್ಫರ್ಮ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿಯಲ್ಲಿ 2 ಮಕ್ಕಳಿರ್ತಾರೆ, ಆ 2 ಮಕ್ಕಳಿಗೆ ಸ್ಕೂಲ್ ಫೀಸ್ ಕೊಡಲಿಕ್ಕಿದೆ, ಕರೆಕ್ಟ್? ಪ್ರತಿ ವರ್ಷ ಅವ್ರಿಗೆ 1.5 ಲಕ್ಷ ರೂಪಾಯಿ ಸ್ಕೂಲ್ ಫೀಸ್ ಕೊಡಲಿಕ್ಕಿದೆ. ಹಾಗೆಯೇ ಒಂದು 50,000 ರೂಪಾಯಿ ಅವ್ರದ್ದು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಲಿಕ್ಕಿರುತ್ತೆ. ಸೊ 1.5 ಲಕ್ಷ 50,000 2 ಲಕ್ಷ ರೂಪಾಯಿ ಅವರಿಗೆ ಕನ್ಫರ್ಮ್ ಆಗಿ ವರ್ಷಕ್ಕೆ ಬೇಕೇ ಬೇಕು. ಸೊ ಈ 2 ಲಕ್ಷವನ್ನು ಆ ಟೈಮಲ್ಲಿ ಅಯ್ಯೋ ದುಡ್ಡು ಎಲ್ಲಿದೆ ಅಂತ ಹುಡ್ಕೋ ಬದಲಿಗೆ, ಸೊ 2 ಲಕ್ಷ ಡಿವೈಡೆಡ್ ಬೈ 12 ಅಂತ ಮಾಡಿ ಅದರದ್ದೊಂದು SIP ಮಾಡಿದ್ರೆ ಆ ಟೈಮಲ್ಲಿ ನೀವು ದುಡ್ಡು ಹುಡ್ಕೋ ಕೆಲಸ ಇಲ್ಲ. ಇದರಲ್ಲಿ ಈ ಒಂದು SIPಯಲ್ಲಿ ರಿಟರ್ನ್ಸ್ ಹುಡ್ಕೋದು ಒಂದು ಪ್ರೊಸೆಸ್ ಅಲ್ಲ. ಇದ್ರದ್ದು ಒಬ್ಜೆಕ್ಟಿವ್ ರಿಟರ್ನ್ಸ್ ಅಲ್ಲ, ಇದರ ಒಬ್ಜೆಕ್ಟಿವ್ ದುಡ್ಡು ಒಟ್ಟು ಮಾಡೋದಷ್ಟೇ. ಸೊ ಈ ಒಂದು ಸಿಚುವೇಶನ್ಸ್ಗಳಲ್ಲಿ SIP ಮಾಡ್ತಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಆಪರ್ಚುನಿಟಿ ಫಂಡ್ ಅಂತ ಹೇಳ್ತೀವಿ ನಾವು. ಆಪರ್ಚುನಿಟಿ ಫಂಡ್ ಅಂತ ಹೇಳಿದ್ರೆ, ಈಗ ಸ್ಟಾಕ್ ಮಾರ್ಕೆಟ್ 10%, 15%, 20% ಬೀಳಬೇಕಾದ್ರೆ ನಮ್ಮಂಥವ್ರು ಬಂದು ಹೇಳ್ತಾರೆ ಹೂಡಿಕೆ ಮಾಡಿ ಅಂತೇಳಿ. ಬಟ್ ಹೂಡಿಕೆ ಮಾಡಬೇಕು ಹೌದು, ಬಟ್ ದುಡ್ಡಿಲ್ಲ ಅಲ್ಲ ಅಲ್ಲಿ. ಓಕೆ, ಸೊ ಇಂಥಕ್ಕೊಂದು ಆಪರ್ಚುನಿಟಿ ಫಂಡ್ಗೋಸ್ಕರ ನಿಮ್ಮ ಹತ್ರ ಆಗ ದುಡ್ಡು ಇರಬೇಕು. ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ, ಓಕೆ ನೀವು ಒಂದು ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಮ್ಯೂಚುವಲ್ ಫಂಡ್ಸಲ್ಲಿ ಮಾಡ್ತಾ ಇದ್ದೀರಾ, ಬಟ್ ಲಿಕ್ವಿಡ್ ಫಂಡಲ್ಲಿ ಒಂದು SIP ಮಾಡಿ. ಸೊ ಮಾರ್ಕೆಟ್ ಏನಾದರೂ 10-15% ಬಂದಾಗ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಈ ದುಡ್ಡನ್ನು ತೆಗೊಂಡು ಅಲ್ಲಿ ಆ್ಯಡ್ ಮಾಡಿ ಅಂತೇಳಿ. ಸೊ ಈ ಒಂದು ಸಿಚುವೇಶನ್ಗಳಲ್ಲಿ ನಿಮ್ಮ ಲಿಕ್ವಿಡ್ ಫಂಡಲ್ಲಿ SIP ಮಾಡಿದ್ರೂ ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ಸರ್, ಹಾಗಾದರೆ ಈ ಯಾವ ಟೈಪ್ ಜನಕ್ಕೆ ಈ SIP ಅಥವಾ ಲಿಕ್ವಿಡ್ ಫಂಡು ಬೇಸಿಕಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ? ಸೊ ಒಂದು ಜನರಲಿ FD ಮಾಡೋರಿಗೆ, ಶಾರ್ಟ್ ಟರ್ಮ್ FD ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೆಕೆಂಡ್, ನಾವು ಹೇಳೋದಂಗೆ ಈ ರಿಯಲ್ ಎಸ್ಟೇಟ್ ಸೇಲ್ ಮಾಡಿದ್ದಾರೆ, ಇನ್ನೊಂದು ಮನೆ ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಯೂಸ್ ಆಗುತ್ತೆ. ಬಿಲ್ಡರ್ಸ್ಗಳು ಅವ್ರದ್ದು ಒಂದು ಪ್ರಾಜೆಕ್ಟ್ ಇರುತ್ತೆ, ಈ ಪ್ರಾಜೆಕ್ಟ್ ಮುಗೀತದೆ, ಇನ್ನೊಂದು ಪ್ರಾಜೆಕ್ಟಿಗೆ ಜಮೀನು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಯೂಸ್ ಆಗುತ್ತೆ. ಬಿಸ್ನೆಸ್ ಮ್ಯಾನ್, ನನಗೇನೋ ಒಂದು ಪೇಮೆಂಟ್ ಬಂತು, ಓಕೆ ನನ್ನ ಮಾಲ್ ಹೊರಗೋಗಿದೆ, ಪೇಮೆಂಟ್ ಬಂದಿದೆ, ಈ ಒಂದು ಪೇಮೆಂಟನ್ನು ನಾನು ಇನ್ನೊಬ್ರಿಗೆ ಯಾರೋ ಪೇಮೆಂಟ್ ಮಾಡಬೇಕು, ಆದರೆ ನನ್ನ ಹತ್ರ ಒಂದು 15 ದಿನ ಟೈಮ್ ಇದೆ. ಸೊ ನನ್ನ ಹತ್ರ ಒಂದು 50 ಲಕ್ಷ, 1 ಕೋಟಿ 2 ಕೋಟಿ ರೂಪಾಯಿ ಇದೆ. ಸೊ ಇಂಥದ್ದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ತುಂಬ ಬ್ಯಾಂಗ್ಳೂರಲ್ಲಿ ಅಥವಾ ಆಲ್ ಇಂಡಿಯಾದಲ್ಲಿ ತುಂಬ ಈ ಬ್ಯಾಂಕ್ ಟ್ರೆಷರಿಗಳನ್ನು ಅವ್ರ ಹತ್ರ ಸರ್ಪ್ಲಸ್ ಇರೋದನ್ನು ಈ ಸರ್ಪ್ಲಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಈ ಲಿಕ್ವಿಡ್ ಫಂಡ್ಗಳಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಸಣ್ಣ ಇನ್ವೆಸ್ಟ್ಮೆಂಟ್ಸ್ ಮಾತ್ರ ಅಲ್ಲ, ಲಾರ್ಜ್ ಇನ್ವೆಸ್ಟ್ಮೆಂಟ್ಸು ಇದರಲ್ಲಿ ಬರುತ್ತೆ. ಲಾರ್ಜ್ ಕಾರ್ಪೊರೇಟ್ಸ್, ಲಾರ್ಜ್ IT ಕಂಪನೀಸ್ ಈ ಒಂದು ಕರೆಂಟ್ ಅಕೌಂಟಲ್ಲಿ ದುಡ್ಡಿಡೋ ಬದಲಿಗೆ ಅವರು ಅದನ್ನು
ಇಂಥ ಫಂಡ್ಸ್ಗಳಲ್ಲಿ ಹಾಕ್ತಾರೆ. ಕರೆಂಟ್ ಅಕೌಂಟಲ್ಲಿ ನಿಮ್ಗೆ ಸಿಗೋದು 0%. ಓಕೆ, ಇದರಲ್ಲಿ ನಿಮ್ಗೆ ಸಿಗೋದು ಸುಮಾರು 6% ಸಿಕ್ಕಿದ್ರೆ 1 ಕೋಟಿಗೆ ಸುಮಾರು 1,600 ರೂಪಾಯಿ ತನಕ ಬರುತ್ತೆ. ಓಕೆ, ಅಂದಾಜು ಹೇಳಿದ್ದು ನಾನು. ಸೊ ಹೀಗಿರಬೇಕಾದ್ರೆ ಇಟ್ ಇಸ್ ತುಂಬ ಅಡ್ವಾಂಟೇಜಸ್. ಈಗ ಕೆಲವು ಕಂಪ್ನಿಗಳಲ್ಲಿ 30, 40, 50 ಕೋಟಿ ಇರುತ್ತೆ ದುಡ್ಡು. ಸೊ ಅವರನ್ನು 4-5 ದಿನ ಇಟ್ಟರು ಅವರಿಗೆ ಏನೋ ಒಂದು ಇನ್ಕಮ್ ಬರುತ್ತೆ ಕರೆಂಟ್ ಅಕೌಂಟಲ್ಲಿ ಪಾರ್ಕ್ ಮಾಡೋದಕ್ಕಿಂತ. ಸೊ ಲಿಕ್ವಿಡ್ ಫಂಡು, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಏನಿದೆ, ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿದು ನಾವೇನು ಹೇಳ್ತೀವಿ 67 lakh crore ಇದೆ ಅಂಥೇಳಿ, ಇದರಲ್ಲಿ ಲಾರ್ಜ್ ಪೋರ್ಷನ್ ಇರೋದು ಲಿಕ್ವಿಡ್ ಫಂಡಲ್ಲೇ. ಓಕೆ, ಸೊ ಇಂಥ ಒಂದು ಬೇರೆ ಬೇರೆ ನಾನು ಏನು ಕ್ಯಾಟಗರೀಸ್ ಹೇಳಿದೆ, ಬಿಲ್ಡರ್ಸು, ಮನೆ ಸೇಲ್ ಮಾಡಿದವರು ಅಥವಾ ಒಂದು ಬಿಸ್ನೆಸ್ಸಲ್ಲಿ ಇರೋರು, ಇವರೆಲ್ಲ ಲಿಕ್ವಿಡ್ ಫಂಡಲ್ಲಿ ಅವರ ಒಂದು ಟೆಂಪ್ರರಿ ಪಾರ್ಕಿಂಗ್ಗೋಸ್ಕರ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಸರ್, ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಟ್ರಾನ್ಸಾಕ್ಷನ್ದು ಫೀಸು ಈ ಥರದ್ದು ಏನಾದ್ರು ಜಾಸ್ತಿ ಇರುತ್ತಾ ಸರ್? ಓಕೆ, ಈ ಲಿಕ್ವಿಡ್ ಫಂಡಲ್ಲಿ ಟ್ರಾನ್ಸಾಕ್ಷನ್ಸ್ ಫೀಸ್ ತುಂಬ ಕಡಿಮೆ ಇರುತ್ತೆ ಕಂಪೇರ್ ಟು ಎನಿ ಅದರ್ ಇಕ್ವಿಟಿ ಫಂಡ್. ನಾವು ಕಂಪೇರ್ ಮಾಡಿದ್ರೆ ಟ್ರಾನ್ಸಾಕ್ಷನ್ಸ್ ಫೀಸ್ ಅಥವಾ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಕಡಿಮೆ ಇರುತ್ತೆ. ಒಂದು. ಸೆಕೆಂಡ್, ಇದರಲ್ಲಿ ಎಕ್ಸಿಟ್ ಲೋಡ್ಗಳು ತುಂಬ ಮಿನಿಮಮ್ 7 days to 10 days ಇರುತ್ತೆ. ಸೊ ಕೆಲವು ಸ್ಕೀಮ್ಗಳಲ್ಲಿ ಅದೂ ಇರೋದಿಲ್ಲ. ಓಕೆ, ಅದನ್ನು ಸ್ಕೀಮ್ ಟು ಸ್ಕೀಮ್ ನೀವು ನೋಡ್ಕೋಬೇಕು. ಬಟ್ ಜನರಲಿ 1 ವರ್ಷ ಎಕ್ಸಿಟ್ ಲೋಡು ಅಂದರೆ ನೀವು ತೆಗೆದ್ರೆ ಇಷ್ಟು ಚಾರ್ಜ್ ಆಗೋದು ಅಂಥದ್ದೆಲ್ಲ ಇರೋದಿಲ್ಲ. ಥರ್ಡ್ ಪಾಯಿಂಟ್, ಟ್ಯಾಕ್ಸೇಷನ್ ಪಾಯಿಂಟ್ ಆಫ್ ವ್ಯೂ, ಇದು ಸುಮಾರು ನಿಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇರೋದ್ರಿಂದ ನಿಮ್ಮ FD ಟ್ಯಾಕ್ಸ್ ಏನಾಗುತ್ತೆ ಅಥವಾ ನಿಮ್ಮ ಪರ್ಸ್ನಲ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದೇ ಟ್ಯಾಕ್ಸ್ ಸ್ಲ್ಯಾಬಿಗೆ ನಿಮಗೆ ಟ್ಯಾಕ್ಸೇಷನ್ ಇರುತ್ತೆ. ಸೊ ನಾವು ಟ್ಯಾಕ್ಸೇಷನ್ ಬಗ್ಗೆ ತುಂಬ ಮಾತಾಡಬೇಕಂತಿಲ್ಲ, ನೀವು ನಿಮ್ಮ ಆಡಿಟರ್ ಹತ್ರ ಕೇಳ್ಕೊಳ್ಳಿ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದೇ ಟ್ಯಾಕ್ಸ್ ಸ್ಲ್ಯಾಬಿಗೆ ಇದಾಗುತ್ತೆ. ಸೊ ನಿಮಗೆ FDಗೂ ಇದಕ್ಕೂ, ಶಾರ್ಟ್ ಟರ್ಮ್ FDಗೂ ಇದಕ್ಕೂ ನಿಮಗೆ ತುಂಬ ಏನು ಟ್ಯಾಕ್ಸಲ್ಲಿ ಡಿಫ್ರೆನ್ಸ್ ಏನೂ ಬೀಳೋದಿಲ್ಲ. ಸೊ ಸ್ಪೆಷಲಿ ಕರೆಂಟ್ ಅಕೌಂಟಲ್ಲಿ ನಿಮಗೆ 0 ಸಿಗುವಾಗ ಇಲ್ಲಿ ಏನೋ ನಿಮಗೆ 6% ಸಿಗ್ತಾ ಇದೆ, ಅದರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಿ, ನೋ ಪ್ರಾಬ್ಲಮ್. ಸೊ ಅದನ್ನು ಮಾಡ್ಬೋದು. ಸೊ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಲಿಕ್ವಿಡ್ ಫಂಡ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಸೊ ಲಿಕ್ವಿಡ್ ಫಂಡ್ ಒಂದು ಒಳ್ಳೆಯ ಒಂದು ಟೂಲ್ ಅಂತ ಹೇಳ್ಬೋದು. ನಿಮ್ಮ ಸ್ಮಾರ್ಟ್ ಮನಿ ಮ್ಯಾನೇಜರ್ ಆಗಿದ್ದೀರಾ ಆದರೆ, ನಿಮ್ಮ ದುಡ್ಡನ್ನು ಚೆನ್ನಾಗಿ ನೋಡಬೇಕು ಅಂತಿದ್ದಾದರೆ ಎವ್ರಿ ರುಪಿ ಮ್ಯಾಟರ್ಸ್ ಅಂತ ಹೇಳ್ಬೋದು ನಾವು. ಸೊ ನಿಮ್ಮ ಒಂದು ದುಡ್ಡು ನಿಮಗೋಸ್ಕರ ದುಡಿತಾ ಇರಬೇಕು, ಅದು ಸ್ಟ್ಯಾಗ್ನೇಟ್ ಆಗಬಾರ್ದು. ನಿಂತ ನೀರು ಏನಿದೆ ಅದು ಕೊಳ್ತೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆಯೇ ಸ್ಟ್ಯಾಗ್ನೇಟ್ ಆಗಬಾರ್ದು. ನಿಮ್ಮ ದುಡ್ಡು ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕು. ಈ ಬಿಸ್ನೆಸ್ ಮೆನ್ ಆಗಿರ್ಬೋದು ಅಥವಾ ನಿಮ್ಮದು ಲಾರ್ಜ್ ಚಂಕ್ ಆಫ್ ಮನಿ ಏನು ಬರುತ್ತೆ ಅದನ್ನು ಶಾರ್ಟ್ ಟರ್ಮ್ಗೋಸ್ಕರ ಈ ಲಿಕ್ವಿಡ್ ಫಂಡು ಅಲ್ಲಿ ರಿಸ್ಕ್ ತುಂಬ ಲೋ ಇರೋದ್ರಿಂದ ಅದರಲ್ಲಿ ಪಾರ್ಕ್ ಮಾಡಿ ನಿಮ್ಮ ಒಂದು ನೆಕ್ಸ್ಟ್ ಆಬ್ಜೆಕ್ಟಿವ್ ಏನಿದೆ ಅದಕ್ಕೆ ಯೂಸ್ ಮಾಡೋ ತನಕ ನೀವು ಅದರಲ್ಲಿ ಇಟ್ಕೊಂಡು ನಿಮ್ಮ ಹಣದ ನಿರ್ವಹಣೆ ಕರೆಕ್ಟಾಗಿ ಮಾಡ್ಬೋದು. ಹಾಗೆಯೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಇದೆಯಾದರೆ ನಾವು ನಾಲೆಜ್ ಬೆಲ್ ಅಕಾಡೆಮಿ ವತಿಯಿಂದ ಈಗ ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ತುಂಬ ಜನ ಇನ್ಶೂರೆನ್ಸ್ ಏಜೆಂಟ್ಸು ಹಾಗೆಯೇ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳೆಲ್ಲ ನಮಗೆ ಜಾಯ್ನ್ ಆಗಿ ಅವರ ಒಂದು ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ, ಲೈಸೆನ್ಸು ತೊಗೊಳ್ತಾ ಇದ್ದಾರೆ, ಅವ್ರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಈಗ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ, ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಿಮಗೆ ನಮ್ಮ ಸಿಬ್ಬಂದಿಗಳು ಕಾಂಟ್ಯಾಕ್ಟ್ ಮಾಡ್ತಾರೆ. ಧನ್ಯವಾದ. ಸರ್, ಇದುವರೆಗೂ ಲಿಕ್ವಿಡ್ ಫಂಡು ಅಥವಾ ಮನಿ ಮಾರ್ಕೆಟ್ ಫಂಡ್ ಬಗ್ಗೆ ತುಂಬ ಹಲವಾರು ಆಯಾಮಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸ್ಕೊಟ್ಟಿದ್ದೀರಾ. ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.